ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗ ಅರೆಸ್ಟ್ ಆಗಿದ್ದಾರೆ. ತಂದೆ ಮಗದೊಂದು ಕಡೆ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ತಾಯಿ ಗೋಳಾಡ್ತಾ ಇದ್ದಾರೆ, ನನ್ನ ಮಗ ಅಂಥವನಲ್ಲ, ಆತನನ್ನ ಸಿಗಾಕ್ಸಿದ್ದಾರೆ ಈ ಪ್ರಕರಣದಲ್ಲಿ. ಕೆಲಸ ಮಾಡಿ ಕುಟುಂಬವನ್ನ ನೋಡ್ಕೊಳ್ತಾ ಇದ್ದ ಆಧಾರ ಸ್ತಂಭ ನನ್ನ ಕುಟುಂಬಕ್ಕೆ ನನ್ನ ಮಗನೇ. ನನ್ನ ಮಗ ತಪ್ಪು ಮಾಡಿಲ್ಲ, ಮಾಡಿದ್ರೆ ಬೇಕಾದ್ರೆ ಶಿಕ್ಷೆ ಆಗಲಿ. ನನ್ನ ಮಗನ ಕಳಿಸಿ, ನನ್ನ ಮಗ ಕೊನೆ ಬಾರಿಗಾದರೂ ತನ್ನ ತಂದೆಯ ಮುಖ ನೋಡಲಿ, ನನ್ನ ಗಂಡನ ಮುಖ ನೋಡಲಿ. ಈ ಮನೆಗೆ ಆಧಾರ ಸ್ತಂಭ ಅಂತ ಇದ್ದಿದ್ದು ಅನಿಲ್, ನನ್ನ ಮಗ, ದಯವಿಟ್ಟು ಆತನನ್ನ ಕಳಿಸಿ ಮನೆಗೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ತಾಯಿ. ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರವಾಗಿ ಹತ್ಯೆ ಆಗಿದ್ದಾರೆ. ಹೀಗಾಗಿ ಆ ಒಂದು ಡಿ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದಂಥ ಚಿತ್ರದುರ್ಗದ ಅನು ಅವರು ಕೂಡ ಈಗಾಗಲೇ ಆರೋಪಿಯಾಗಿ ನಾಪತ್ತೆಯಾಗಿದ್ದಾರೆ. ಒಂದು ಅನು ಅವರ ತಾಯಿ ನಮ್ಮೊಂದಿಗಿದ್ದಾರೆ, ಅವ್ರು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನೀಗ ಅನು ಅವ್ರ ಮೇಲೆ ಈ ರೀತಿ ಆರೋಪ ಬಂದಿದೆ, ಏನು ಹೇಳ್ತೀರಮ್ಮ? ಸರ್ ಏನು ಹೇಳೋಗಿಲ್ಲ, ಏನು ನನ್ನ ಮಗ ಅಂತಾನೆ ಅಲ್ಲ ಸರ್, ಎಲ್ಲಾದರೂ ನಿಂತ್ಕೊಂಡು ಹೇಳ್ತೀನಿ, ಬಂದ್ರೆ ಸಾಕು ನಿಮಗೆ ಜಾಮೀನು ಮಾಡಿ ಒಪ್ಪಿಸ್ತೀನಿ ಸರ್. ಬಂದು ಆ ಥರ ಶರಣ ಆಗ್ತೀವಿ ಸರ್, ಬಂದು ಅದನ್ನೇ ಕಾಯ್ತಿದ್ದೀವಿ ಸರ್. ನನ್ನ ಮಗ ಯಾವ ತಾಪತ್ರೆಗೂ ಇಲ್ಲ, ಸತ್ಯವಾಗ್ಲಿ. ಯಾರು ಮೋಸ ಮಾಡಿರೋದು ಈ ಥರ ಮಾಡಬೇಕು ಅಂತಲೇ ಮಾಡಿರೋದು ಈ ಥರ ನನ್ನ ಮಕ್ಕಳಿಗೆ. ಅಂದರೆ ಇವರು ಇಲ್ಲಿಗೆ ಬೆಂಗಳೂರಿಗೆ ಹೋಗೋದಕ್ಕಿಂತ ಮುನ್ನ ಏನು ಹೇಳೋಗಿದ್ರಮ್ಮ ಮನೆಯಲ್ಲಿ? ಏನು ಹೇಳೋಗಿಲ್ಲ ಸರ್, ಅದೇ ದೇವಸ್ಥಾನಕ್ಕೆ ದೇವ್ರಿಗೆ ಹೋಗ್ತೀನಿ ಅಂತ ಹೇಳೋಗಿದ್ರು ಸರ್, ಅಷ್ಟೇ. ಇವಾಗ ಮನೆಗೆ ಅವರೇ ಆಧಾರ ಸ್ತಂಭ ಇದ್ರು, ಒಬ್ಬನೇ ಮಗ. ಈಗ ಈ ಥರ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಏನು ಹೇಳ್ತೀರಮ್ಮ? ಅಲ್ಲಿ ಸಹ ಮೂವರು ಮಕ್ಕಳಿದ್ದಾರೆ. ಅವಾಗ ಹೊಟ್ಟೆ ಪಡಿ ಸಂಗುಳ ಸಾಲ ಮಾಡ್ಕೊಂಡು ಹೋಗಿದ್ದಾವೆ. ಅಮ್ಮ ಏನು ನೋಡ್ಕೇಳಮ್ಮ ಅಂತ ಓದಿಸ ಕೆಲ್ಸಕ್ಕೆ ಹೋಗಿದ್ದಾವೆ. ಅಷ್ಟಿಷ್ಟು ತಂದು ಕೊಡ್ತಾವೆ, ಇವನೇ ತಂದು ಕೊಡ್ತಿದ್ದ. ಮತ್ತು ಇವನೇ ಹೋಗಿದೆ. ನನ್ನ ಮೇಲೆ ಏನು ಮಾಡ್ಬೇಕು ಸರ್ ನಾವು? ದುಡಿಮೆ ಮಾಡೋದು. ಮೂವರು ಮಕ್ಕಳಲ್ಲಿ ಎಷ್ಟನೇವರಮ್ಮ ಇವರು ಅನು ಅವರು? ಮೂರನೇನು ಸರ್. ಯಾರ್ಯಾರು? ಇನ್ನಿಬ್ಳ ಕೆಲ್ಸಕ್ಕೆ ಹೋಗಿದ್ದಾರೆ ಸರ್. ಗಂಡು ಮಕ್ಕಳು? ಒಂದು ಹುಡುಗಿ ಐತಿ, ಮದುವೆ ಮಾಡಿಕೊಟ್ಟಿವಿ. ಇವಾಗ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಈಗ ಆರೋಪಿ ಆಗಿದ್ದಾರೆ, ಏನು ಹೇಳ್ತೀರಾ? ಏನು ಹೇಳೋಣ ಸರ್ ಇದಕ್ಕೆ? ಅವ್ರು ಮಾಡಿರೋದಕ್ಕೆ ನಮ್ಗೆ ಏನು ಹೇಳಿಲ್ಲ ಸರ್. ಏನು ಇಲ್ಲದ್ದು ಗೊತ್ತಿಲ್ಲದ್ದು ಏನು ಹೇಳೋಣ ನಾನು? ಹೇಳ್ರಿ ಅಂದರೆ ಏನು ಗೊತ್ತಿಲ್ಲ ಸರ್. ಸತ್ಯವಾಗ್ಲಿ ನನ್ನ ಮಗ ಮಾಡಿರೋದೇ ಮೋಸ ಮಾಡಿದ್ದಾರೆ ಸರ್. ನನ್ನ ಮಗ ಇಲ್ಲದ್ರೆ ಏನಾದರೂ ಹೇಳೋಕ್ಕಿದ್ದಿಲ್ಲ ಸರ್. ಎಷ್ಟು ಮೋಸ ಮಾಡಿದ್ದಾರೆ ಸರ್, ನಮಗೆ ಏನು ಗೊತ್ತಿಲ್ಲ ಸರ್. ಯಾರು ಮೋಸ ಮಾಡಿದಾರೆ? ಯಾರ್ಯಾರು ಮಾಡಿದಾರೆ ಸರ್ ನನಗೆ ಗೊತ್ತಿಲ್ಲ. ಕರ್ಕೊಂಡು ಹೋಗಿರೋದು ಅವ್ರ ಹೆಸ್ರು ನನಗೆ ಗೊತ್ತಿಲ್ಲ. ನನ್ನ ಮಗ ಅಂತೂ ಯಾರನ್ನೂ ಕರ್ಕೊಂಬರ್ತಿದ್ದಿಲ್ಲ ಮನೆಗೆ. ಯಾಕೆ ಸುಳ್ಳು ಹೇಳಕ್ಕೆ? ಅಕ್ಕಪಕ್ಕದವ್ರನ್ನಾರ ಕೇಳ್ರಿ ನನ್ನ ಮಗ ಎಂತನು ಅಂತ. ಇವಾಗ ಈ ಥರ ಹಿಂಗೆ ಕೊಲೆ ಆಗಿದೆ ಅಂತ ಆದ್ಮೇಲೆ ನಿಮ್ಮ ಹತ್ರ ಏನೋ ಮಾತಾಡಿದ್ರು ಅನು ಅವರು? ಏನು ಮಾತಾಡಿಲ್ಲ ನನ್ನ ಮಗ. ಮತ್ತೆ ಮನೆಗೆ ಬಂದಿಲ್ಲ ಅಂತೇಳಿ ನೀವೇನೋ ಫೋನ್ಗೆ ಏನು ಮಾಡೋಕ್ಕಾಗಲಿ ಅಥವಾ ಟ್ರೈ ಮಾಡಿಲ್ವಾ? ಮಾಡಿದ್ದು ಚುಚ್ಚಪ್ ಆಗಿತ್ತು ಸರ್. ಅದು ಟಿ ವಿ ನೋಡಿದ್ಮೇಲೆ ಗೊತ್ತಾಯ್ತು ಸರ್. ಮನೆ ಕೆಲ್ಸಕ್ಕೆ ಹೋಗಿ ಬಂದ್ನ, ಎದೆ ಹೊಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಸರ್ ನಾನು. ಇವಾಗ ಅಂತಿಮವಾಗಿ ಏನಾಗ್ಬೇಕಂತ ಹೇಳ್ತೀರಮ್ಮ? ಬಂದ್ರೆ ಸರ್ ಕರ್ಕೊಂಬಂದು ನಾನೇ ಪೊಲೀಸ್ನವ್ರು ಶರಣ ಆಗ್ತೀನಿ. ನಾನು ಸರ್ ಇದು ಬರೋದೇ ಕಾಯ್ತೀನಿ ನಾನು. ನನ್ನ ಮಗಂದು ಏನು ತಪ್ಪಿಲ್ಲ ಅಂತ ಶರಣ ಆಗ್ತೀನಿ ಅಲ್ಲೇನು ಸರ್. ಒಟ್ಟಾರೆ ಇದಿಷ್ಟು ಏನು ಆರೋಪಿಯಾಗಿರುವಂಥ ಅನುವರ ತಾಯಿಯವರ ಮಾತು. ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಇದು ಮೋಸದಿಂದ ಆಗಿದೆ. ಅವ್ರೇನಾದ್ರು ಒಂದು ವೇಳೆ ಬಂದರೆ ಅವರನ್ನು ಪೊಲೀಸರ ಮುಂದೆ ಶರಣಾಗತಿ ಮಾಡಿಸ್ತೀನಿ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.